ಇದು ಭಾರತದ ಸಂವಿಧಾನ ರಚನಾ ಸಭೆಗೆ ಸಂಬಂಧಪಟ್ಟಂತ ತರಗತಿ ಇದಾಗಿದೆ. ಈಗಾಗಲೇ ಪಾರ್ಟ್ 1ರಲ್ಲಿ 1ರಿಂದ 10 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ. ಪಾರ್ಟ್ 2ದಲ್ಲಿ ಈಗ 11ರಿಂದ 20 ಪ್ರಶ್ನೆಗಳವರೆಗೆ ವಿಶ್ಲೇಷಣೆ ಮಾಡುವಂತಹ ಸಂದರ್ಭ ಇದಾಗಿದೆ. 11ನೇ ಪ್ರಶ್ನೆ, ಸಂವಿಧಾನ ಸಭೆಯ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆಯಾಗಿದೆ ಅಂತೇಳಿ. ಸಂಸ್ಥಾನಗಳ ಪ್ರತಿನಿಧಿಗಳನ್ನು ಸಾರ್ವತ್ರಿಕ ಚುನಾವಣೆಗಳ ಮೂಲಕ ಆಯ್ಕೆ ಮಾಡಲಾಯಿತು. ಸದಸ್ಯರನ್ನು ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡಲಾಗಿತ್ತು. ಸದಸ್ಯರನ್ನು ಮುಖ್ಯವಾಗಿ ಮುಸ್ಲಿಂ, ಸಿಖ್ ಮತ್ತು ಸಾಮಾನ್ಯ ಎಂದು 3 ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಸಂವಿಧಾನ ಸಭೆಯ ಒಟ್ಟು ಬಲವು 389 ಆಗಿತ್ತು ಅಂತೇಳಿ. ಇದಕ್ಕೆ ತಪ್ಪಾದ ಹೇಳಿಕೆ ಯಾವುದಂತಂದ್ರೆ ಸಂಸ್ಥಾನಗಳ ಪ್ರತಿನಿಧಿಗಳನ್ನು ಸಾರ್ವತ್ರಿಕ ಚುನಾವಣೆಗಳ ಮೂಲಕ ಆಯ್ಕೆ ಮಾಡಲಾಗಿತ್ತು ಅನ್ನುವಂಥದ್ದು ತಪ್ಪು. ಯಾಕಂತಂದ್ರೆ 389 ಸದಸ್ಯರಲ್ಲಿ 93 ಜನರನ್ನ ನಾಮಕರಣ ದೇಶೀಯ ಸಂಸ್ಥಾನಗಳ ಅರಸರು ನಾಮಕರಣ ಮಾಡಿದ್ದರು. 12ನೇ ಪ್ರಶ್ನೆ ಇದೆ, ಸಂವಿಧಾನ ಸಭೆಯಲ್ಲಿ ಮೈಸೂರು ಸಂಸ್ಥಾನದಿಂದ ಎಷ್ಟು ಸದಸ್ಯರಿದ್ದರು ಅಂತೇಳಿ. 5, 7, 8 ಸದಸ್ಯರು, 6 ಸದಸ್ಯರು ಅಂತಿದೆ. ಇದು ಸರಿಯಾದ ಉತ್ತರ ಏನಂತಂದ್ರೆ 7 ಸದಸ್ಯರು. ಅವರು ಯಾರು ಅಂತಂದ್ರೆ KC ರೆಡ್ಡಿ, T ಸಿದ್ಲಿಂಗಯ್ಯ, SV ಕೃಷ್ಣಮೂರ್ತಿ ರಾವ್, SC ಗುರುವರೆಡ್ಡಿ, K ಹನುಮಂತಯ್ಯ, H ಸಿದ್ದವೀರಪ್ಪ, T ಚೆನ್ನಯ್ಯ ಅಂತೇಳಿ ಈ 7 ಜನ ಭಾರತದ ಸಂವಿಧಾನ ರಚನೆ ಮಾಡುವಾಗ ಮೈಸೂರು ಸಂಸ್ಥಾನವನ್ನು ಪ್ರತಿನಿಧಿಸಿದಂಥ ವ್ಯಕ್ತಿಗಳು 7 ಜನ. ಕುರ್ಗಾ K ಪೋಣಚ್ಚ ಮತ್ತು ಬಾಂಬೆ ಪ್ರಾಂತ್ಯದಿಂದ S ನಿಜಲಿಂಗಪ್ಪ, R ದಿವಾಕರ್, ಇವರು 3 ಜನ ಯಾರಂತಂದ್ರೆ ಕನ್ನಡಿಗರು. ಅಂದ್ರೆ ಈ ಮೈಸೂರು ಸಂಸ್ಥಾನದಿಂದ 7 ಜನ ಮತ್ತು ಕುರ್ಗ ಮತ್ತು ಬಾಂಬೆ ಕ್ಷೇತ್ರದಿಂದ 3 ಜನ, ಒಟ್ಟು 10 ಜನ ಕನ್ನಡಿಗರು ಭಾರತದ ಸಂವಿಧಾನ ರಚನೆ ಮಾಡುವಾಗ ಭಾಗವಹಿಸಿದ್ದರು ಅನ್ನುವಂಥದ್ದು ನಮಗೆ ನೆನಪಿರಲೇಬೇಕು. 13ನೇ ಪ್ರಶ್ನೆ ಇದೆ, ಭಾರತದ ಸಂವಿಧಾನ ರಚಿಸಲು ಮೊದಲಿಗೆ ಯಾರನ್ನು ಕೇಳಿಕೊಂಡಿದ್ದರು ಅಂತೇಳಿ. ಐವರ್ ಜಿನ್ನಿಂಗ್ಸ್, ಡಾಕ್ಟರ್ BR ಅಂಬೇಡ್ಕರ್, ಗ್ರಾನ್ವಿಲ್ ಆಸ್ಟಿನ್, BN ರಾವ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಐವರ್ ಜಿನ್ನಿಂಗ್ಸ್ ಅನ್ನುವಂಥ ಯಾರು ಅಂತಂದ್ರೆ ಇವರು ಬ್ರಿಟನ್ ದೇಶದ ಸಂವಿಧಾನ ತಜ್ಞೆ ಅವರನ್ನ ಕೇಳಿಕೊಂಡಿದ್ರು. ಆದರೆ ಅವರು ನಿರಾಕರಿಸಿದ ತದನಂತರದಲ್ಲಿ ಭಾರತದ ವ್ಯಕ್ತಿಗಳನ್ನ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಹತ್ರ ಹೋಗಿ ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ನೀವು ಪ್ರಮುಖ ಪಾತ್ರ ವಹಿಸಬೇಕನ್ನುವಂಥದ್ದು ತದನಂತರದಲ್ಲಿ ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಗೊತ್ತು. 1947 ಆಗಸ್ಟ್ 29 ರಚನೆ ಆದಂತ ಕರಡು ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಗ್ರಾನ್ವಿಲ್ ಆಸ್ಟಿನ್ ಯಾರಂತಂದ್ರೆ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ನೇಷನ್ ಅನ್ನುವಂಥ ಕೃತಿಯನ್ನ 1966ರಲ್ಲಿ ರಚನೆ ಮಾಡಿದಂಥವ್ರು. BN ರಾವ್ ಯಾರಂತಂದ್ರೆ ಭಾರತದ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತೆ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡಿದಂಥ ಕನ್ನಡಿಗ. 14ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಅಂತಿದೆ. 9ನೇ ಡಿಸೆಂಬರ್ 1946, 11ನೇ ಡಿಸೆಂಬರ್ 1946, 13ನೇ ಡಿಸೆಂಬರ್ 1946, 12ನೇ ಜನವರಿ 22ನೇ ಜನವರಿ 1947 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 9ನೇ ಡಿಸೆಂಬರ್ 1946 211 ಜನ ಭಾಗವಹಿಸಿದ್ದರು ಅಂತೇಳಿ. 11ನೇ ಡಿಸೆಂಬರ್ 1946 ಅಂತಂದ್ರೆ ಕಾಯಂ ಅಧ್ಯಕ್ಷರನ್ನ ಆಯ್ಕೆ ಮಾಡಿದಂಥ ದಿನ. ಅದು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ. 13ನೇ ಡಿಸೆಂಬರ್ 1946 ಇದೆ. ದೇಹಗಳ ನಿರ್ಣಯಗಳನ್ನು ಮಂಡನೆ ಮಾಡಿದಂಥ ದಿನ ಅದು ಜವಾಹರ್ಲಾಲ್ ನೆಹರು ಅವರಿಂದ. 27ನೇ ಜನವರಿ 1947 ಏನಂತಂದ್ರೆ ದೇಹಗಳ ನಿರ್ಣಯಗಳನ್ನು ಅಂಗೀಕಾರ ಮಾಡಿದಂಥ ದಿನ ಇದು. 15ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಅಂತಿದೆ. VT ಕೃಷ್ಣಮಾಚಾರ್ಯ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಸಚ್ಚಿದಾನಂದ್ ಸಿನ್ಹಾ, SC ಮುಖರ್ಜಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅದೇ ಹಂಗಾಮಿ ಅಧ್ಯಕ್ಷರಂದಾಗ ನಾವು ಸಚ್ಚಿದಾನಂದ್ ಸಿನ್ಹಾ ಅನ್ಬೇಕು. ಬಟ್ ಖಾಯಿಂ ಅಂತೇಳಿ ಕೇಳಿದಿದ್ರು ಸಹ ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತಂದ್ರೆ ಅದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. VT ಕೃಷ್ಣಮಾಚಾರ್ಯ ಅಂತಂದ್ರೆ ಅವರು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಸಚ್ಚಿದಾನಂದ್ ಸಿನ್ಹಾ ಯಾರು ಅಂತಂದ್ರೆ ಹಂಗಾಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಮೊದಲನೇ ದಿನ. SC ಮುಖರ್ಜಿ ಯಾರಂತಂದ್ರೆ ಮತ್ತೊಬ್ಬ ಉಪಾಧ್ಯಕ್ಷರಾಗಿ, ಅಂದ್ರೆ ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಇಬ್ಬರು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅನ್ನುವಂಥದ್ದು ಗೊತ್ತಿರಲೇಬೇಕು. ಇದು 11ನೇ ಡಿಸೆಂಬರ್ 1946 ಭಾರತದ ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರನ್ನ ಆಯ್ಕೆ ಮಾಡಿದಂಥ ದಿನ. ಅಧ್ಯಕ್ಷರಲ್ಲಿದ್ದಾರೆ ರಾಜೇಂದ್ರ ಪ್ರಸಾದ್ ಅವರು, ಉಪಾಧ್ಯಕ್ಷರಾಗಿ SC ಮುಖರ್ಜಿ, ಮತ್ತೊಬ್ಬರು ಉಪಾಧ್ಯಕ್ಷರಾಗಿ ಜುಲೈ 16, 1948 ಆಯ್ಕೆಯಾದಂಥವರು VT ಕೃಷ್ಣಮಾಚಾರ್ಯ. ಸಂವಿಧಾನ ರಚನಾ ಸಭೆಯ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ದರು ಅಂತೇಳಿ ಇಬ್ಬರ ಹೆಸರು ಗೊತ್ತಾಯ್ತು. ಅದರ ಮೊದಲು ಯಾರು ಆಯ್ಕೆ ಆಗಿದ್ರು ಅಂತಂದ್ರೆ SC ಮುಖರ್ಜಿ. ತದನಂತರದಲ್ಲಿ
ಯಾರು ಆಯ್ಕೆ ಆಗಿದ್ರು ಅಂತಂದ್ರೆ ವಿ ಟಿ ಕೃಷ್ಣಮಾಚಾರ್ಯ. ಅದು ಜುಲೈ 16, 1948 ಸ್ವಾತಂತ್ರ್ಯದ ನಂತರ ಅಂತೇಳಿ. ಭಾರತದ ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರು ಅವರನ್ನು ಆಯ್ಕೆ ಮಾಡಿದವರು, ಹೆಸರನ್ನು ಸೂಚಿಸಿದವರು ಯಾರಂತಂದ್ರೆ ಇಲ್ಲಿದೆ, ಆಚಾರ್ಯ ಕೃಪಲಾನಿ ಅಂತಿದೆ, ಜೀವಿತ್ರಂ ಭಗವಾನ್ ದಾಸ್ ಕೃಪಲಾನಿ ಅಥವಾ JB ಕೃಪಲಾನಿ ಅಂತೇಳಿ ಕರಿತೀವಿ. ಅವರು 1946 ಡಿಸೆಂಬರ್ 9ರಂದು ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಇವರು ಹಂಗಾಮಿ ಅಧ್ಯಕ್ಷರಾಗಬೇಕು ಅನ್ನುವಂತೇಳಿ ಹೆಸರನ್ನ ಸೂಚಿಸಿದಂಥ ವ್ಯಕ್ತಿ. ಅದು ಸಚ್ಚಿದಾನಂದ್ ಹೆಸರನ್ನ ಸೂಚಿಸ್ತಾರೆ. ಅದು ಡಿಸೆಂಬರ್ 9, 1946, 211 ಜನ ಆ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಸಂವಿಧಾನ ಸಭೆ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ್ ಸಿನ್ಹಾ ಅವರನ್ನು ಆಯ್ಕೆ ಮಾಡಲು ಸೂಚಿಸಿದವರು, ಸಂವಿಧಾನ ಸಭೆಯ ಮೊದಲ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದವರು. ಮತ್ತೊಂದು ಏನಂತಂದರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಯಾರಂದ್ರೆ JB ಕೃಪಲಾನಿ. JB ಕೃಪಲಾನಿ ಅನ್ನುವಂಥದ್ದು ಇವರು ಹೆಣ್ಮಗಳಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಕೃಪಲಾನಿ ಅಂದ ತಕ್ಷಣ ನಾವು ಹೆಣ್ಮಗಳು ಅಥವಾ ಮಹಿಳೆ ಅನ್ನುವಂಥದ್ದು ಆಲೋಚನೆ ಮಾಡ್ತೀವಿ. 16ನೇ ಪ್ರಶ್ನೆ, ದೇಹಗಳ ನಿರ್ಣಯಕ್ಕೆ ಅಬ್ಜೆಕ್ಟಿವ್ ರೆಸಲ್ಯೂಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇದು ಭಾರತವನ್ನು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯ ಎಂದು ಘೋಷಿಸಿತು. ಎಸ್ ಸರಿ. ಇದು ಡಿಸೆಂಬರ್ 9, 1946ರಂದು ಅಂಗೀಕಾರ ಆಯಿತು. ನೋಡಿ, ಇದು ಸಂವಿಧಾನ ಪೀಠಕ್ಕೆ ಆಧಾರವಾಯಿತು. ಎಸ್, ಇದು ಕೂಡ ಸರಿ. ಇದನ್ನು ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದರು. ಎಸ್, ಇದು ಕೂಡ ಸರಿ. ಆದರೆ ತಪ್ಪಾದ ಹೇಳಿಕೆ ಯಾವುದಂತಂದ್ರೆ ಅದು ಎರಡನೇದು. ಇದನ್ನು ಡಿಸೆಂಬರ್ 9, 1946ರಂದು ಅಂಗೀಕರಿಸಲಾಯಿತು ಅನ್ನುವಂಥದ್ದು ತಪ್ಪು. ಯಾಕೆ ಅಂತಂದ್ರೆ ಅದು ಜನವರಿ 22, 1947ರಂದು ಅಂಗೀಕಾರ ಮಾಡಿರುವುದು. ಹಾಗಾಗಿ ಅದು ತಪ್ಪಾದ ವಾಕ್ಯ. 17ನೇ ಪ್ರಶ್ನೆ ಇದೆ, ಸಂವಿಧಾನ ಸಭೆಯ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸಿದ್ದರು ಅಂತೇಳಿ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಜವಾಹರ್ಲಾಲ್ ನೆಹರು ಅವರು, HVR ಅಯ್ಯಂಗಾರ್ ಅವರು, SN ಮುಖರ್ಜಿ ಅವರು. ಅಂದ್ರೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀಕಾಂತ್ ಬುಕ್ಕ ಓದ್ನಿ ಅಂದ್ರೆ ಆ ಬುಕ್ಕ ಹೊರತುಪಡಿಸಿ 99% ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯನಿಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ HV ಅಯ್ಯಂಗಾರ್ ಅನ್ನುವಂಥವ್ರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು. ಅಲ್ಲಾಡಿ ಕೃಷ್ಣಸ್ವಾಮಿ ಯಾರಂತಂದ್ರೆ ಡ್ರಾಫ್ಟ್ ಕಮಿಟಿಯ ಸದಸ್ಯರಾಗಿ ಕೆಲಸ ಮಾಡಿದವರು. ಜವಾಹರ್ಲಾಲ್ ನೆಹರು ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ. SN ಮುಖರ್ಜಿ ಅಂತಿದೆ. ಯಾರು ಅಂತಂದ್ರೆ SC ಮುಖರ್ಜಿ ಅಲ್ಲ, ಇದು SN ಮುಖರ್ಜಿ ಅಂತೇಳಿ ಸಂವಿಧಾನ ಸಭೆಯ ಮುಖ್ಯ ಕರಡುಗಾರರಾಗಿ ಕೆಲಸ ಮಾಡಿದಂಥವ್ರು. 18ನೇ ಪ್ರಶ್ನೆ, ಸಂವಿಧಾನ ಸಭೆಯ ಕಾರ್ಯನಿರ್ವಹಣಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ. PR ಅಂಬೇಡ್ಕರ್, KM ಮುನ್ಸಿ, ರಾಜೇಂದ್ರ ಪ್ರಸಾದ್, GV ಮಾಳವಂಕರ್ ಅಂತಿದೆ. ಸರಿಯಾದ ಉತ್ತರ GV ಮಾಳವಂಕರ್ ಅವರು. ಅದೇ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು, ಬಾಬು ರಾಜೇಂದ್ರ ಪ್ರಸಾದ್ ಅವರು. ಅದು ಸಂವಿಧಾನ ರಚನೆ ಮಾಡುವಂತ ವಿಚಾರಗಳು ಇದ್ದಾಗ, ಅಂದ್ರೆ 389 ಸ್ವಾತಂತ್ರ್ಯದ ನಂತರ 299 ಏನು ಭಾರತದ ಸಂವಿಧಾನ ರಚನೆ ಮಾಡುವಂತ ಸದಸ್ಯರಿದ್ರು, ಸಂವಿಧಾನ ರಚನೆ ಮಾಡುವಾಗ ಯಾರ ಅಧ್ಯಕ್ಷತೆ ವಹಿಸ್ಕೊಳ್ತಾ ಇದ್ದಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅದೇ ದೇಶಕ್ಕೆ ಕಾನೂನುಗಳನ್ನು ರಚನೆ ಮಾಡುವಾಗ, ಶಾಸನಗಳನ್ನು ರಚನೆ ಮಾಡುವಾಗ ಯಾರ ಅಧ್ಯಕ್ಷತೆ ವಹಿಸ್ಕೊಳ್ತಾ ಇದ್ದಾರೆ ಅಂದ್ರೆ JV ಮಾಳವಂಕರ್ ಅನ್ನುವಂಥದ್ದು ಗೊತ್ತಿರಬೇಕು ನಮಗೆ. ಭಾರತದ ಸಂವಿಧಾನದ ವಿವಿಧ ಸಮಿತಿಗಳಂತ ನೋಡೋದಾದ್ರೆ ಕರಡು ಸಮಿತಿ ಡಾಕ್ಟರ್ BR ಅಂಬೇಡ್ಕರ್, ಕೇಂದ್ರ ಶಕ್ತಿಗಳ ಸಮಿತಿ ಯೂನಿಯನ್ ಪವರ್ಸ್ ಕಮಿಟಿ ಜವಾಹರ್ಲಾಲ್ ನೆಹರು, ಕೇಂದ್ರ ಸಂವಿಧಾನ ಸಮಿತಿ ಜವಾಹರ್ಲಾಲ್ ನೆಹರು ಅವರು, ರಾಜ್ಯಗಳ ಸಮಿತಿ ಅಂತೇಳಿ ಜವಾಹರ್ಲಾಲ್ ನೆಹರು ಅವರು. ಈ ಸಮಿತಿಗಳ ಬಗ್ಗೆ ನಮಗೆ ಎಲ್ಲ ಸಮಿತಿಗಳ ಬಗ್ಗೆ ಗೊತ್ತಿರಲೇಬೇಕು. ಕರಡು ಸಮಿತಿ ಈಗಾಗಲೇ ಹೇಳಿದೆ ನಾನು. ಕಾರ್ಯವಿಧಾನಗಳ ನಿಯಮಗಳ ಸಮಿತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಚಾಲನಾ ಸಮಿತಿ ಅಥವಾ ಸ್ಟೀರಿಂಗ್ ಕಮಿಟಿ ಅಂತೇಳಿ ಕರಿತೀವಿ ರಾಜೇಂದ್ರ ಪ್ರಸಾದ್ ಅವರು, ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ರಾಷ್ಟ್ರ ಧ್ವಜದ ಮೇಲೆ ತದರ್ಥ ಸಮಿತಿ ಅಂತೇಳಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಪ್ರಾಂತೀಯ ಸಂವಿಧಾನ ಸಮಿತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ವ್ಯವಹಾರಗಳ ಆದೇಶ ಸಮಿತಿ ಆರ್ಡರ್ ಆಫ್ ಬಿಸಿನೆಸ್ ಕಮಿಟಿ ಅಂತೇಳಿ KM ಮುನ್ಸಿ, ಸಂವಿಧಾನ ಸಭೆಯ ಪ್ರಕಾರಗಳ ಮೇಲಿನ ಸಮಿತಿ ಅಂತ GV ಮಾಳವಂಕರ್, ಸದನ ಸಮಿತಿ ಪಟ್ಟಾಭಿ ಸೀತಾರಾಮಯ್ಯ, ಕರಡು ಸಂವಿಧಾನ ಪರಿಶೀಲನೆ ವಿಶೇಷ ಸಮಿತಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಮೂಲಭೂತ ಹಕ್ಕುಗಳ ಉಪಸಮಿತಿ JB ಕೃಪಲಾನಿ, ಅಲ್ಪಸಂಖ್ಯಾತರ ಉಪಸಮಿತಿ SC ಮುಖರ್ಜಿ, ಈಶಾನ್ಯ ಗಡಿ ಬುಡಕಟ್ಟು ಪ್ರದೇಶಗಳ ಉಪಸಮಿತಿ ಗೋಪಿನಾಥ್ ಬರ್ಡೋಲೆ. ಸರ್ಕಾರಿ ಹುದ್ದೆಗಳು ಸಿಗಬೇಕಂತಂದ್ರೆ JB ಕೃಪಲಾನಿ ಅಂದಾಗ ನಿಮಗೆ ಸ್ವಾತಂತ್ರ್ಯ ಸಿಕ್ಕಾಗ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಮತ್ತು ಹಂಗಾಮಿ ಅಧ್ಯಕ್ಷರನ್ನು ಹೆಸರು ಸೂಚಿಸಿದವರು ಮತ್ತು ಮೊದಲನೇ ದಿನ 1946 ಡಿಸೆಂಬರ್ 9ರಂದು ಮೊದಲನೇ ಸಭೆ ನಡೆದಾಗ ಅವರು ಮಾತನಾಡಿದಂಥವ್ರು ಅಂತೇಳಿ ನಿಮಗೆ ನೆನಪು ಬರಬೇಕು. ಅವಾಗ ನಮ್ಮ ಸರ್ಕಾರಿ ಉದ್ಯೋಗ ಸಿಗೋದಕ್ಕೆ. HC ಮುಖರ್ಜಿ ಅಂದ್ರೆ ಯಾರಂದ್ರೆ ಬರೀ ಅಲ್ಪಸಂಖ್ಯಾತರ ಉಪಸಮಿತಿ ಅಂದಾಗ ಅದನ್ನಷ್ಟೇ ಕೇಳೋದಲ್ಲ,
ನಾನು ಆ ವಿಚಾರ ಹೇಳಿಲ್ಲ ಅಂದರೂ ಕೂಡ ನಿಮಗೆ ನೆನಪಿಗೆ ಬಂದು ಹೋಗ್ಬೇಕು. ಎಚ್ ಸಿ ಮುಖರ್ಜಿ ಯಾರಂತಂದರೆ ಭಾರತದ ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಮೊದಲು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥವ್ರು ಅಂತೇಳಿ ಗೊತ್ತಿರಬೇಕು ನಮಗೆ. 13ನೇ ಪ್ರಶ್ನೆ, ಹೊಂದಿಸಿ ಬರೀರಿ ಅಂತೇಳಿ. ಕರಡು ಸಮಿತಿ, ಪ್ರಾಂತೀಯ ಸಂವಿಧಾನ ಸಮಿತಿ, ಒಕ್ಕೂಟ ಅಧಿಕಾರ ಸಮಿತಿ, ಕಾರ್ಯವಿಧಾನಗಳ ಸಮಿತಿ ಅಂತಿದೆ. ಅಲ್ಲಿ 1, 2, 3, 4 ಅಂತಿದೆ. ಇದಕ್ಕೆ ಸರಿಯಾದ ಯಾವುದು ಅಂತಂದರೆ 3. 1B ಅಂದರೆ ಕರಡು ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಪ್ರಾಂತೀಯ ಸಂವಿಧಾನಗಳ ಸಮಿತಿ ಅಧ್ಯಕ್ಷರಾಗಿ 2D ಅಂತೇಳಿ. 2D ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಒಕ್ಕೂಟ ಅಧಿಕಾರ ಸಮಿತಿ 3A ಅಂತೇಳಿ ಜವಾಹರ್ಲಾಲ್ ನೆಹರು ಅವರು. ಕಾರ್ಯವಿಧಾನ ನಿಯಮಗಳ ಸಮಿತಿ ಅಂತೇಳಿ 4ನೇದಕ್ಕೆ C ಅಂತೇಳಿ. ಇದು ಹೊಂದಿಸಿ ಬರೆಯುವಂಥ ಪ್ರಶ್ನೆ. 20ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಸಂವಿಧಾನ ರಚನಾ ಸಭೆ ಬಗ್ಗೆ ಈ ಕೆಳಗಿನ ಯಾವ ವಾಕ್ಯವು ಸರಿಯಾಗಿದೆ ಅಂತೇಳಿ. ಸಂವಿಧಾನ ಸಭೆಯ ಸದಸ್ಯರನ್ನು ವಯಸ್ಕ ಮತದಾನದ ಆಧಾರದ ಮೇಲೆ ನೇರವಾಗಿ ಆಯ್ಕೆ ಮಾಡಲಾಯಿತು. ಮಹಾತ್ಮ ಗಾಂಧಿಯವರನ್ನು ಸಂವಿಧಾನ ಸಭೆಯ ಪ್ರಮುಖ ಸದಸ್ಯರಾಗಿದ್ದರು ಸಂವಿಧಾನ ರಚನೆ ಮಾಡೋದಕ್ಕೆ. 3ನೇದು, ಸಂವಿಧಾನ ಸಭೆ ಕ್ಯಾಬಿನೆಟ್ ಮಿಷನ್ ಯೋಜನೆಯಡಿಯಲ್ಲಿ ರೂಪುಗೊಂಡಿತು. ಸಂವಿಧಾನ ಸಭೆ ಕೇವಲ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನು ಮಾತ್ರ ಒಳಗೊಂಡಿತ್ತು ಅಂತೇಳಿ. ಇದಕ್ಕೆ ಸರಿಯಾದ ವಾಕ್ಯ ಯಾವುದಂತಂದರೆ ಸಂವಿಧಾನ ಸಭೆಯು ಕ್ಯಾಬಿನೆಟ್ ಮಿಷನ್ ಯೋಜನೆ ಅಡಿಯಲ್ಲಿ ರೂಪುಗೊಂಡಿತ್ತು ಅಂತೇಳಿ. 1946 ಮಾರ್ಚ್ 24ಕ್ಕೆ ಅದು ಬರುತ್ತೆ. ಬಟ್ ಇನ್ನು ಉಳಿದಂಥ 3 ವಾಕ್ಯಗಳು ತಪ್ಪಾಗಿವೆ ಅಂತೇಳಿ. ಯಾಕೆ ಅಂತಂದರೆ ಮೊದಲನೇದು ಯಾಕೆ ತಪ್ಪಂತಂದರೆ ಸಂವಿಧಾನ ಸಭೆಯ ಸದಸ್ಯರು ವಯಸ್ಕ ಮತದಾನ ಪದ್ಧತಿಯಿಂದ ಆಯ್ಕೆಯಾಗಿರಲಿಲ್ಲ. ಅದು ಪರೋಕ್ಷ ಚುನಾವಣೆ ಮುಖಾಂತರ ಪ್ರಾಂತೀಯ ಶಾಸನಗಳಿಂದ 389ರಲ್ಲಿ 296 ಜನ ಏನಾದರೂ ಚುನಾವಣೆ ಮುಖಾಂತರ ಆಯ್ಕೆಯಾಗಿದ್ದರೆ, ಇನ್ನು ದೇಶೀಯ ಸಂಸ್ಥಾನಗಳಿಂದ 93 ಜನ ನಾಮಕರಣಗೊಂಡಿದ್ದರು. ಮಹಾತ್ಮ ಗಾಂಧಿಯವರು ಸಂವಿಧಾನ ಸಭೆಯ ಪ್ರಮುಖ ಸದಸ್ಯರಾಗಿದ್ದರಂತಂದರೆ ಮಹಾತ್ಮ ಗಾಂಧೀಜಿಯವರು ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರಲಿಲ್ಲ, ಸದಸ್ಯರು ಕೂಡ ಆಗಿರಲಿಲ್ಲ. ಹಾಗಾಗಿ ಅದು ತಪ್ಪಾದ ವಾಕ್ಯ. ಸಂವಿಧಾನ ಸಭೆ ಕೇವಲ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನು ಮಾತ್ರ ಒಳಗೊಂಡಿತ್ತನ್ನುವಂಥದ್ದು ತಪ್ಪು. ಹಾಗಾಗಿ ಸರಿಯಾದ ವಾಕ್ಯ ಯಾವುದಂದರೆ ಸಂವಿಧಾನ ಸಭೆಯ ಕ್ಯಾಬಿನೆಟ್ ಮಿಷನ್ ಯೋಜನೆಯಡಿಯಲ್ಲಿ ರೂಪುಗೊಂಡಿತ್ತು ಅಂತೇಳಿ. ಹಾಗಾಗಿ ಈ 10 ಪ್ರಶ್ನೆಗಳು ಮುಂದೆ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಖಂಡಿತ ಹೆಲ್ಪ್ ಆಗ್ತಾವಂತ ಹೇಳ್ತಾ, ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಮುಂದಿನ ತರಗತಿ ನೋಡಬೇಕಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.